ದೇವರ ವಾಕ್ಯವು is a good seed. ಅದು ಒಳ್ಳೆಯ ಬೀಜ ಆಗಿದೆ. Wherever you put it, ನೀವು ಎಲ್ಲೇ ಬಿತ್ತಿದರೂ ಕೂಡ whoever receives it, ಯಾರದನ್ನ ಹೊಂದಿಕೊಳ್ಳುತ್ತಾರೋ oh, it ಸ್ವೀಕರಿಸುತ್ತಾರೋ will bring the harvest. ಅದು ಖಂಡಿತವಾಗಿ ಕೊಯ್ಲನ್ನ ಕೊಡುವಂತದಾಗಿದೆ. While men slept, ಯಾವಾಗ ಮನುಷ್ಯ ನಿದ್ರೆ ಮಾಡಿದನೋ the enemy came. ಶತ್ರು ಆ ಸಮಯದಲ್ಲಿ ಬಂದ. Oh, is anybody listening to this? Not sleeping in the physical body. ಶಾರೀರಿಕವಾಗಿ ಮಲಗುವ ವಿಚಾರದಲ್ಲಿ ಮಾತಾಡ್ತಾ When you ಇಲ್ಲ. don't pray, ನೀವು ಪ್ರಾರ್ಥನೆ ಮಾಡದೇ your ಇರುವಾಗ spirit is sleeping. ನಿಮ್ಮ ಆತ್ಮ ಮಲಗಿರುತ್ತದೆ. When you don't read the word, ನೀವು ದೇವರ ವಾಕ್ಯವನ್ನು ಓದದೇ ಇರುವಾಗ, when you don't receive the word, ನೀವು ದೇವರ ವಾಕ್ಯವನ್ನು ತೆಗೆದುಕೊಳ್ಳದೆ ಸ್ವೀಕರಿಸದೇ your ಇರುವಾಗ, inner man, your spirit man is sleeping. ನಿಮ್ಮ ಒಳಗಡೆ ಇರುವಂತ ಒಳ ಮನುಷ್ಯನು ಮಲಗುತ್ತಿರುತ್ತಾನೆ. Whenever the spirit, the word of God reigns in your spirit, ದೇವರ ವಾಕ್ಯ ಯಾವಾಗ ನೀವು ಸಂಪೂರ್ಣವಾಗಿ ನಿಮ್ಮ ಒಳಗಡೆ ಹೋಗ್ತದೆ, the word will work in your life, ಆ ವಾಕ್ಯವು ನಿಮ್ಮ ಜೀವನದಲ್ಲಿ ಕಾರ್ಯ and ಮಾಡುತ್ತದೆ. the harvest will come out. ಅದರ ಮುಖಾಂತರವಾಗಿ ಬೆಳೆ ಹೊರಗಡೆ ಬರುತ್ತದೆ.